ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಇವತ್ತಿನ ಮಂಡ್ಯ ನೈಟ್ ರೋ ಮೇನ್ ಇವೆಂಟ್ ಅಲ್ಲಿ ಏನೇನಾಯ್ತು ಅಂತ ನಿಮಗೆ ಗೊತ್ತಿರಬಹುದು. ಗೊತ್ತಿಲ್ಲ ಅಂದ್ರೆ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ಖಂಡಿತವಾಗ್ಲೂ ನೋಡಿ. ಮಂಡ್ಯ ನೈಟ್ ರೋ ಮೇನ್ ಇವೆಂಟ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರು ಇನ್ನೇನು ಹೊಸ ಚಾಂಪಿಯನ್ ಆಗಬೇಕು ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರು ಬಂದು ಎಲ್ಲದನ್ನು ಕೂಡ ಹಾಳು ಮಾಡ್ತಾರೆ. ಎಂಡಿಂಗ್ ಅಲ್ಲಿ ನಮ್ಮ ಸಿಎಂ ಪಂಕ್, ಸ್ಯಾಮಿ ಝೈನ್ ಹಾಗೆ ಜೇವುಸ್ ಅವರು ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ನಮ್ಮ ಜೇವುಸ್ ಅವರು ಕ್ರೌಡ್ ಬಳಿ ಹೋಗ್ಬಿಟ್ಟು ಅವರಿಗೆ ಹೈ ಫೈನ ಕೊಡಬೇಕಾದ್ರೆ ಹಿಂದೆಯಿಂದ ನಮ್ಮ ಲೋಗನ್ ಪಾಲ್ ಅವರು ಬಂದು ಜೇವುಸ್ ಅವರಿಗೆ ತನ್ನ ಪಂಚ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಡಬ್ಲ್ಯೂ ಅವರು ಇನ್ನೂ ಕೂಡ ಲೋಗನ್ ಪಾಲ್ ಹಾಗೆ ಜೇವುಸ್ ಅವರ ಫ್ಯೂಡ್ ನ ತೋರಿಸ್ತಾ ಇದೆ. ಅಂಡ್ ಬ್ಯಾಕ್ ಕ್ಲಾಶ್ ಅಲ್ಲಿ ಇವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಗೊತ್ತಿಲ್ಲ ಯಾವಾಗ ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನ ಬುಕ್ ಮಾಡುತ್ತೆ ಅಂತ. ಅಂಡ್ ಇವತ್ತು ಮಂಡ್ಯ ನೈಟ್ ರೋ ಮುಗಿಯೋ ಟೈಮ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಬಂದು ಜೇವುಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ನಮಗೆ ಹಿಂದೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ನಿಜವಾಗ್ಲೂ ಇವರ ಥೀಮ್ ಸಾಂಗ್ ನ ಕೇಳಿದ್ರೆ ಓಲ್ಡ್ ವೈಬ್ಸ್ ನಮಗೆ ಮತ್ತೊಮ್ಮೆ ನೋಡೋದಂಗೆ ಆಗುತ್ತೆ. ಅಂಡ್ ಡಬ್ಲ್ಯೂ ಅವರು ಇವರನ್ನ ರಿಲೀಸ್ ಮಾಡಿದ್ರು. ಅಂಡ್ ಔಟ್ ಸೈಡ್ ಡಬ್ಲ್ಯೂ ಇವರು ತುಂಬಾನೇ ದೊಡ್ಡ ಕೆಟ್ಟ ಕಾಂಟ್ರವರ್ಸಿನ ಮಾಡ್ಕೊಂಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದರಿಂದ ಇವರು ಮತ್ತೊಮ್ಮೆ ಡಬ್ಲ್ಯೂ ಕಂಪನಿಗೆ ಬರೋದೇ ಇಲ್ಲ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಬಟ್ ಈಗ ಒಂದು ಚಾನ್ಸು ನಮಗೆ ಕಾಣಿಸ್ತಾ ಇದೆ. ಇದನ್ನ ಕನ್ಫರ್ಮ್ ಅಂತ ಯಾರು ಕೂಡ ಅನ್ಕೋಬಿಡಿ. ಇದು ಯಾವ ರೀತಿ ಆಗಿದೆ ಅಂದ್ರೆ, ನಿಮ್ಗೆ ಗೊತ್ತಿರಬಹುದು, ಈಗ TNA ಹಾಗೆ ಡಬ್ಲ್ಯೂ ನಡುವೆ ಪಾರ್ಟ್ನರ್ಶಿಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅದರಿಂದ TNA ಇಂದ ಡಬ್ಲ್ಯೂಗೆ ಆಗಾಗ ಸೂಪರ್ ಸ್ಟಾರ್ಸ್ಗಳು ಬರ್ತಾನೆ ಇರ್ತಾರೆ. ಅಂಡ್ ಡಬ್ಲ್ಯೂ ಇಂದ ರಿಲೀಸ್ ಆಗಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ಗಳು ಈಗ TNA ಅಲ್ಲಿ ಇದ್ದಾರೆ. ಉದಾಹರಣೆಗೆ ಡಾಲ್ಫ್ ಸಿಗ್ಲರ್ ಆಗಿರ್ಬೋದು, ಜಫಾರ್ಡಿ ಮೆಥಾರ್ಡಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಆಗಾಗ ಅಪರೂಪಕ್ಕೆ ಡಬ್ಲ್ಯೂಗೆ ಬಂದು ಹೋಗುವಂತಹ ಚಾನ್ಸಸ್ ಇದೆ. ಅಂಡ್ ಅದೇ ರೀತಿ ಸಿನಾರಿಯೋ ಈಗ ಇಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು AAA ಪ್ರಮೋಷನ್ ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ AAA ಅಂತ ಒಂದು ರೆಸ್ಲಿಂಗ್ ಕಂಪನಿ ಇರುತ್ತೆ. ಅಂಡ್ ಆ ಒಂದು ಕಂಪನಿನೇ ಡಬ್ಲ್ಯೂ ಅವರು ಪರ್ಚೇಸ್ ಮಾಡ್ತಾರೆ. ಆ ಒಂದು ಕಂಪನಿಯಲ್ಲಿ ನಮ್ಮ ಆಲ್ಬರ್ಟೋ ಡೆಲ್ ರಿಯೋ ಅವರು ಇದ್ದಾರೆ. ಅವರ ಕಾಂಟ್ರಾಕ್ಟ್ ಇನ್ನೂ ಕೂಡ ಆ ಒಂದು ಕಂಪನಿಯಲ್ಲಿ ಇದೆ. ಸೊ ಆ ಒಂದು ಕಂಪನಿನ ಡಬ್ಲ್ಯೂ ಅವರು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಇಂಡೈರೆಕ್ಟ್ ಆಗಿ ಡಬ್ಲ್ಯೂ ಅವರು ಆಲ್ಬರ್ಟೋ ಡೆಲ್ ರಿಯೋನ ಈಗ ಓನ್ ಮಾಡ್ತಾರೆ. ಅಂಡ್ ಅವ್ರೇನಾದ್ರೂ ಕರೆಸ್ಬೇಕು ಅಂತ ಅನ್ಕೊಂಡ್ರೆ ಕರೆಸಬಹುದು. ಹೊಸ ಕಾಂಟ್ರಾಕ್ಟ್ ನ ಅವರು ಆಲ್ಬರ್ಟೋ ಡೆಲ್ ರಿಯೋ ಅವರಿಗೆ ಕೊಟ್ಟಿಲ್ಲ. ಬದಲಿಗೆ ಆಲ್ಬರ್ಟೋ ಡೆಲ್ ರಿಯೋ ಅವರ AAA ಕಂಪನಿಯಲ್ಲಿ ಇದ್ದಂತಹ ಕಾಂಟ್ರಾಕ್ಟ್ ಈಗ ಡಬ್ಲ್ಯೂ ಕಂಪನಿಗೆ ಸೇರಿದೆ ಅಂತಾನೆ ಹೇಳ್ಬಹುದು. ಸೊ ಬರೋ ಚಾನ್ಸಸ್ ಇನ್ನೂ ಕೂಡ ಕಮ್ಮಿ ಇದೆ. ಅಕಸ್ಮಾತ್ ಬಂದ್ರೆ ಮಾತ್ರ ನಿಜವಾಗ್ಲೂ ಕೂಡ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹಾಗೆ TKO ನ ಕಾಂಟ್ರವರ್ಸಿ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಈಗ ತುಂಬಾನೇ ದೊಡ್ಡ ಕಾಂಟ್ರವರ್ಸಿ ಆಗಿದೆ ಅಂತಾನೆ ಹೇಳ್ಬಹುದು. ರಿಲೀಸ್ ಆಗಿರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು ಡಬ್ಲ್ಯೂ ಕಂಪನಿ ಬಗ್ಗೆ ಈಗ ಮಾತಾಡೋದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ಶಾರ್ಟ್ಜಿ ಬ್ಲಾಕ್ ಆರ್ಟ್ ಅವರು ಹೇಳ್ತಾರೆ, ನನ್ನ ಲಾಸ್ಟ್ ಮ್ಯಾಚ್ ಡಬ್ಲ್ಯೂ ಸ್ಪೀಡ್ ಅಲ್ಲಿ ನೋಡೋದಕ್ಕೆ ಸಿಕ್ತು, 3 ನಿಮಿಷದ ಮ್ಯಾಚ್. ಅಂಡ್ ಈಗ ನಾನು ಡಬ್ಲ್ಯೂ ಕಂಪನಿಯಿಂದ ಹೊರಗಡೆ ಬಂದಿದ್ದೀನಿ. ಈಗ 3 ನಿಮಿಷಕ್ಕಿಂತ ಜಾಸ್ತಿ ಮ್ಯಾಚ್ ನಾನು ಆರಾಮಾಗಿ ಆಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕೋರಾ ಜೇಡ್ ಅವರು ಮಾತ್ರ ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಜಿಮ್ ಅಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಡಬ್ಲ್ಯೂ ಅಫಿಷಿಯಲ್ಸ್ ಗಳು ಹಾಗೆ ಅಲ್ಲಿ ಓಡಾಡೋರೆಲ್ಲ ನನ್ನ ಬಾಡಿ ಶೇಮ್ ಮಾಡ್ತಾ ಇದ್ರು. ಇವಳು ಹೆಂಗಿದಾರ್ಗಳು, ಇಷ್ಟೊಂದು ಸಣ್ಣ ಇದ್ದಾಳೆ, ಹಾಗೆ ಹೀಗೆ, ಇವಳ್ದು ಚೆನ್ನಾಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ನನ್ನ ಬಗ್ಗೆ ಮಾತಾಡೋರು. ಅಂಡ್ ಅದರಿಂದ ನಾನು ಇನ್ನೂ ಕೂಡ ಜಾಸ್ತಿ ವರ್ಕೌಟ್ ಮಾಡುವೆ. ಬ್ಯಾಕ್ ಸ್ಟೇಜ್ ಅಲ್ಲಿ ನನಗೆ ತುಂಬಾನೇ ಬಾಡಿ ಶೇಮ್ ಆಗ್ತಾ ಇತ್ತು ಅಂತ ನಮ್ಮ ಕೋರಾ ಜೇಡ್ ಅವರು ಹೇಳಿದ್ರೆ, ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಯಾಕೆ ರಿಲೀಸ್ ಆದ್ರು ಅಂತಾನೂ ಕೂಡ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬಹುದು. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರಿಗೆ ಅನ್ನಿಸ್ತಾ ಇತ್ತಂತೆ ಬ್ರಾನ್ ಸ್ಟ್ರೋಮನ್ ಅವರಿಗೆ ಏಜ್ ಜಾಸ್ತಿ ಆಗಿದೆ. ಅದೇ ರೀತಿ ನಾವು ಎಷ್ಟು ದುಡ್ಡನ್ನ ಬ್ರಾನ್ ಸ್ಟ್ರೋಮನ್ ಅವರಿಗೆ ಕೊಡ್ತಾ ಇದೀವೋ ಅಷ್ಟು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ಬುಕ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಅಷ್ಟು ರೆವೆನ್ಯೂನ ಬ್ರಾನ್ ಸ್ಟ್ರೋಮನ್ ಅವರು ಮತ್ತೊಮ್ಮೆ ನಮಗೆ ತಗೊಂಡು ಬಂದು ಕೊಡ್ತಾ ಇಲ್ಲ. ಈ ಒಂದು ಕಾರಣಕ್ಕೆ ಡಬ್ಲ್ಯೂ ಅವರು ಬ್ರಾನ್ ಸ್ಟ್ರೋಮನ್ ಅವ್ರನ್ನ ರಿಲೀಸ್ ಮಾಡೋದ್ರಂತೆ. ಈ ಒಂದು ವಿಚಾರನ ಕೇಳಿ ಫ್ಯಾನ್ಸ್ ಗಳು ಇನ್ನೂ ಕೂಡ ಕೋಪ ಮಾಡ್ಕೋತಾರೆ. ಬ್ರಾನ್ ಸ್ಟ್ರೋಮನ್ ಅವರಿಗೆ ಏಜ್ ಆಗಿದೆ ಅಂತ ಹೇಳಿದ್ರಲ್ಲ, ಈಗ ನಿಮ್ಮ ಕರೆಂಟ್ ಡಬ್ಲ್ಯೂ ಚಾಂಪಿಯನ್ ಜಾನ್ ಸಿನಾ ಏನಾದ್ರೂ ಚಿಕ್ಕ ಹುಡುಗನ ಹಾಗೆ ಹೀಗೆ ಅಂತ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಒಂದ್ ರೀತಿ ಮನಿ ವಿಚಾರದಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೆಯದೇ. ನಮ್ಮ ಬ್ರಾನ್ ಸ್ಟ್ರೋಮನ್ ಅವರಿಗೆ ಐ ಥಿಂಕ್ ಜಾಸ್ತಿ ದುಡ್ಡಿನ ಕಾಂಟ್ರಾಕ್ಟ್ ನ ಕೊಟ್ಟಿದ್ದಾರೆ. ಅದನ್ನ ಅವರು ರಿಕವರಿ ಮಾಡೋದಕ್ಕೆ ಆಗ್ತಿರ್ಲಿಲ್ಲ, ಅದಕ್ಕೋಸ್ಕರ ರಿಲೀಸ್ ಮಾಡಿದ್ರು ಅನ್ಬೋದು. ಬಟ್ ಇಲ್ಲಿ ಏಜ್ ನು ಕೂಡ ಅವರು ಮೆನ್ಷನ್ ಮಾಡಿರೋದ್ರಿಂದ ಫ್ಯಾನ್ಸ್ ಗಳಂತೂ ಡಬ್ಲ್ಯೂ ಕಂಪನಿ ಮೇಲೆ ಹಾಗೆ TKO ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಪಾಲ್ ಹೈಮನ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಪಾಲ್ ಹೈಮನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಹೊಗಳುತ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಪಾಲ್ ಹೈಮನ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಬ್ರಾನ್ ಬ್ರೇಕರ್ ಅವರು ಮುಂದಿನ 12 ರಸಲ್ ಮೇನಿಯಾನು ಕೂಡ ಮೈನ್ ಇವೆಂಟ್ ಮಾಡ್ತಾರೆ. ಅಂದ್ರೆ ಡಜನ್ಸ್ ಆಫ್ ರಸಲ್ ಮೇನಿಯಾನ ಬ್ರಾನ್ ಬ್ರೇಕರ್ ಅವರು ಮೈನ್ ಇವೆಂಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಕೇಪಬಿಲಿಟಿ ಬ್ರಾನ್ ಬ್ರೇಕರ್ ಅವರಲ್ಲಿ
ಅಲ್ಲಿ ಇದೆ, ಅಷ್ಟೊಂದು ಸ್ಪೀಡ್ ಇದ್ದಾರೆ, ಅಷ್ಟೊಂದು ಅಥ್ಲೆಟಿಕಲ್ ಇದ್ದಾರೆ ಅಂಡ್ ಅಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದಾರೆ. ನಾನು ಬರ್ತ್ ಕೊಡ್ತೀನಿ, ಮುಂದೆ ಬರ್ತಕ್ಕಂತಹ 1 ಡಜನ್ ರಸಲ್ ಮೇನಿಯಾನ 100% ಬ್ರಾನ್ ಬ್ರೇಕರ್ ಅವರು ಮೇನ್ ಇವೆಂಟ್ ಮಾಡ್ತಾರೆ ಅಂತ ಈಗಲೇ ನಮ್ಮ ಪಾಲಿಮಿನ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಂಡ್ ನಮ್ಮ ಪಾಲಿಮಿನ್ ಅವರೇ ಈ ರೀತಿ ಮಾತು ಹೇಳಿದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಆ ಒಂದು ಕೆಲಸನ ಮಾಡೇ ಮಾಡ್ತಾರೆ ಅಂತ ಅನ್ಕೋತೀನಿ. ಅಂಡ್ ಮುಂದೊಂದು ದಿನ WWE ಕಂಪನಿಯಲ್ಲಿ 12 ರಸಲ್ ಮೇನಿಯಾಗಳನ್ನ ಮೇನ್ ಇವೆಂಟ್ ಮಾಡ್ತಾರಂತೆ ಬ್ರಾನ್ ಬ್ರೇಕರ್ ಅವರು. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಅಂಡ್ CM ಪಂಕ್ ವರ್ಸಸ್ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ರಸಲ್ ಮೇನಿಯಾ ಆದಂತಹ ನೆಕ್ಸ್ಟ್ ಮಂಡೇ ನೈಟ್ ರೋ ಅಲ್ಲಿ ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಒಂದು ಸಣ್ಣ ಎಕ್ಸಾಂಪಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸೇರ್ಕೊಂಡು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಾವೆಲ್ಲರೂ ಕೂಡ ಅನ್ಕೊಂಡ್ವಿ 100% ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ನಾನ್ ನಿಮ್ಗೆ ತಿಳಿಸಿದ್ದೆ ಈ ಒಂದು ಮ್ಯಾಚ್ ಬ್ಯಾಕ್ಲಾಶ್ ಅಲ್ಲಿ ಆಗೋದು ಡೌಟ್. ಯಾಕಂದ್ರೆ ಬ್ಯಾಕ್ಲಾಶ್ ಗೆ ಕೇವಲ ಇರೋದು 3 ವಾರ ಅಥವಾ 2 ವಾರ ಆ ಒಂದು ಟೈಮ್ ಅಲ್ಲಿ. ಅಂಡ್ ಇಷ್ಟು ಬೇಗ WWE ಅವರು ಇಂತ ಒಂದು ದೊಡ್ಡ ಟ್ಯಾಗ್ ಟೀಮ್ ಮ್ಯಾಚ್ ನ ಬ್ಯಾಕ್ಲಾಶ್ ಗೆ ಬುಕ್ ಮಾಡೋದಿಲ್ಲ ಅಂತ ತಿಳಿಸಿದೆ. ಅಂಡ್ ಈಗ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಆಫ್ ಕೋರ್ಸ್ ಬ್ಯಾಕ್ಲಾಶ್ ಅಲ್ಲಿ ಈ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ನಮ್ಮ ಡೇವ್ ಮೆಲ್ಸನ್ ಅವರು ಹೇಳ್ತಿರೋ ಪ್ರಕಾರ ಈ ಒಂದು ಮ್ಯಾಚ್ ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗುತ್ತೆ. WWE ಅವರು ಈ ಒಂದು ಮ್ಯಾಚ್ ನ ಬ್ಯಾಕ್ಲಾಶ್ ಅಲ್ಲಿ ಮಾಡಿಸ್ತಾ ಇಲ್ಲ, ಬದಲಿಗೆ ಅದನ್ನ ಪೋಸ್ಟ್ ಪೋನ್ ಮಾಡಿದೆ. ನಮಗೆ ಈ ಒಂದು ಮ್ಯಾಚ್ ಮನಿ ಇನ್ ದ ಬ್ಯಾಂಕ್ ಅಲ್ಲಿ ಅಥವಾ ಸಮ್ಮರ್ ಸ್ಲಾಮ್ ತನಕನೂ ಕೂಡ ಡ್ರ್ಯಾಗ್ ಆಗೋದು ನೋಡೋದಕ್ಕೆ ಸಿಗಬಹುದು ಅಂತ ನಮ್ಮ ಡೇವ್ ಮೆಲ್ಸನ್ ಅವರು ತಿಳಿಸಿದ್ದಾರೆ. ನೀವು ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಎಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀರಾ, ಮನಿ ಇನ್ ದ ಬ್ಯಾಂಕ್ ಅಲ್ಲೋ ಅಥವಾ ಸಮ್ಮರ್ ಸ್ಲಾಮ್ ಅಲ್ಲೋ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.